ನಾನು ಹಿಂಗೆ ಹೋಗ್ತಾ ಇದ್ರೆ ಆ ಮೌಂಟೇನ್ಸ್ನ ನೋಡ್ಕೊಂಡು ಗಾಡಿ ಓಡಿಸ್ತಿದ್ರೆ ರೋಡ್ ಯಾವಾಗ ನೋಡಲ್ಲ ನಾನು, ಮೌಂಟೇನ್ಸೇ ನನ್ನ ಹತ್ರ ಬರ್ತೈತೆ ಅನಿಸ್ತೈತೆ. ಇದಕ್ಕೆ ಮೊನ್ನೆ ಭಯ ಆಯಿತು ಅಂತ ಹೇಳಿದ್ನಲ್ಲ, ಅವರ ನೈಟು ಅಲ್ಲಿ ಬೆಳಿಗ್ಗೆ ಬಂದೆ, ಒಬ್ಬೊಬ್ಬ ಬಾಬಾ ಸಿಕ್ಕಿದ್ದ ನನಗೆ. ನಾನು ಇಲ್ಲೇ ಪಕ್ಕದಲ್ಲೇ ಮಲ್ಕೊಂಡಿದ್ದೆ ಕಣಪ್ಪ ಅಂತ ಒಳ್ಳೆ ವ್ಯೂ ಸಿಕ್ತು ನನಗೆ. ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ಸ್ಪಿಟಿ ವ್ಯಾಲಿ ಶುರು ಆಗುತ್ತೆ. ನೋಡಿ ಫುಲ್ ಫ್ರೀಸ್ ಆಗಿಬಿಟ್ಟಿದೆ ಇಲ್ಲೆಲ್ಲ, ರೋಡ್ ಪಕ್ಕದಲ್ಲೇ ಫ್ರೀಸ್ ಆಗಿಬಿಟ್ಟಿದೆ. ಕಲ್ಲುಗಳು ಹಂಗಂಗೆ ಬಿದ್ದುಬಿಟ್ಟವೆ. ಎಷ್ಟೆಷ್ಟು ಅದೆಷ್ಟು ಕಲ್ಲುಗಳನ್ನ ಎತ್ತಿ ಸೈಡ್ಗೆ ಹಾಕ್ತಾರ ಪಾಪ. ನೋಡಿ ಹೆಂಗವೆ, ಯಾವಾಗ ಬೀಳ್ತವೆ ಅಂತಲೇ ಹೇಳೋಕ್ಕಾಗಲ್ಲ ಇವೆಲ್ಲ. ಏನಿದೆ ಗುರು ಇದು, ಯಪ್ಪ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ನಿಂತ್ಕೊಂಬಿಡೋಣ ಅನಿಸುತ್ತೆ. ಒಂದು ಒಳ್ಳೆ ವ್ಯೂ ಸಿಕ್ತು ನನಗೆ, ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗಿದೆ ಇಲ್ಲಿಂದ ನೋಡೋಕ್ಕೆ, ಅದು ಎಷ್ಟು ನೈಸಾಗಿ ಕಾಣಿಸುತ್ತೆ ನೋಡಿ. ಅದು ಮೇಲೆ ಸ್ನೋ ಬಿದ್ದು ಫುಲ್ ಸ್ಮೂತ್ ಆಗಿಬಿಟ್ಟಿದೆ. ಹಾಗೆ ಕೆಳಗಡೆ ಅಲ್ಲಿ ನೀರು ಹರಿತಿದೆ, ನೀರು ಕಲರೇ ಬೇರೆ ಇದೆ ಇಲ್ಲಿ. ಎಷ್ಟೊತ್ತು ನೋಡಿದ್ರು ನೋಡ್ತಾನೇ ಇರ್ತೀನಿ. ಅದಕ್ಕೆ ಹೊರಡೋಣ ಇವಾಗ. ರೋಹಿತ್ ಸರ್, 734 ಹಾಂ, ಗಾಡಿ ನಂಬರ್ KA 04 KK 3428. रोहित, एक ही, बेंगलोर से. 799. थैंक यू सर. इधर से स्पीटी स्टार्ट है भैया? हाँ जी, यहीं से स्पीड स्टार्ट है. ये क्या है? ग्रीन टैक्स जैसा ही है, स्पेशल एरिया डेवलपमेंट के लिए. हाँ, ठीक है. ये पे करना है? हाँ जी. कितना? 100 रुपीज़. 100, ठीक है. ठीक है, एरिया डेवलपमेंट के लिए. हाँ, आगे पता लगेगा आपको सड़कें कितनी डेवलपमेंट की ज़रूरत है. हाँ. भाई डेवलपमेंट हो गया और नहीं हो गया? अभी बस पिछले साल से शुरू किया ना सर, हाँ. पर्चे काटने की. ठीक है, अब देखते हैं क्या होता है, ठीक है सर. देशों से होते हैं कि नहीं होते. गवर्नमेंट सब है ना, हाँ, बाकी जो करेंगे गवर्नमेंट करेंगे. ठीक है सर, थैंक यू. थैंक यू सर. अभी आप कहाँ तक जा रहे हो? आबो काजा. हाँ, काजा. काजा हाँ, किधर तक जा सकते हैं? आप कहीं भी जा सकते हो, ताबो तक भी जा सकते हो, काजा तक भी जा सकते हो. उसके बाद इसके आगे भी जा सकते हैं. जा उसके सकते बाद भी घूमने का थोड़ा वो है ना, हाँ, स्पॉट है थोड़ा बहुत. ठीक है सर. ಥ್ಯಾಂಕ್ ಯು ಸರ್. ओके सर, थैंक यू. ಸೊ ಇಲ್ಲಿಂದ ಸ್ಪಿಟಿ ವ್ಯಾಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಎಂಟ್ರಿ ಮಾಡಬೇಕು. ಆರ್ಮಿ ಕ್ಯಾಂಪ್ ಇದೆ ನೋಡಿ, ಇಲ್ಲಿ ಬರೆದಿದ್ದಾರೆ ವೆಲ್ಕಮ್ ಟು ಸ್ಪಿಟಿ ವ್ಯಾಲಿ. ಸೊ ಇಲ್ಲಿಂದ ಸ್ಪಿಟಿ ವ್ಯಾಲಿ ಶುರು ಆಗುತ್ತೆ. ಇಲ್ಲಿ ಎಲಿವೇಶನ್ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ, ಇವಾಗ ತಾನೇ ನದಿ ನಮ್ಮ ಪಕ್ಕ ಹರಿತಾ ಇರುತ್ತೆ, ಅಂದರೆ ನದಿ ಪಕ್ಕ ಹೋಗ್ತಾ ಇರ್ತೀವಿ. ಒಂದು 1/4 ಗಂಟೆ 20 ನಿಮಿಷ ರೈಡ್ ಮಾಡಿದ್ಮೇಲೆ ಆ ನದಿ ಅಲ್ಲೆಲ್ಲ ಇರುತ್ತೆ, ನಾವು ಫುಲ್ ಮೇಲಿರ್ತೀವಿ, ನದಿ ಬಗ್ಗೆ ನೋಡಬೇಕು. ಸೊ ಆ ಥರ ಇಲ್ಲಿ ರೈಡ್ ಮಾಡ್ತಾ ಮುಂದೆ ಹೋಗ್ತಾ ನಮಗೆ ಎಲಿವೇಶನ್ ಚೇಂಜ್ ಆಗ್ತಾ ಹೋಗುತ್ತೆ. ತಾಬುವಿಂದ ಕಾಜಾಗೆ ಹೋಗೋ ರೋಡು ಆಲ್ಮೋಸ್ಟು ಚೆನ್ನಾಗಿಲ್ಲ. ತಾಬುವರೆಗೂ ಓಕೆ ಇತ್ತು, ಫುಲ್ಲು ತಾರ್ ರೋಡ್ ಇತ್ತು. ಬಟ್ ಇವಾಗ ತಾಬುವಿಂದ ಮುಂದೆ ಹೋದರೆ ಈ ಥರ ರೋಡ್ ಸಿಗ್ತಾಯಿದೆ. ಇನ್ಮೇಲೆ ಪೂರ್ತಿ ರೋಡ್ ಹಿಂಗೆ ಇರುತ್ತಂತೆ. ನಾನು ಇದನ್ನೆಲ್ಲ ಬರೀ ದೂರದಿಂದ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ಬಂದೇ ಬಿಡ್ತು ಹತ್ರ. ಅಪ್ಪ ಏನು ಗುರು ಇದು ರೋಡ್, ಇದು ಫುಲ್ಲು ಕಲ್ಲುಗಳೆಲ್ಲ ಮೇಲಿಂದ ಬಿದ್ದು ರೋಡ್ ಪೂರ್ತಿ ಹಾಳಾಗಿದೆ. ರೋಡೇ ಇಲ್ಲ ಬಿಡಿ, ಇವ್ರು ಮಾಡಿರೋದು ಪಾಪ ರೋಡು. ಅಯ್ಯೋ ಅಯ್ಯೋ ಅಯ್ಯೋ, ಒಬ್ಬ
ಫಸ್ಟು ನಾನು ಬೆಂಗಳೂರು ಬಿಟ್ಟಾಗ ಸ್ಪಿಟಿನಲ್ಲಿ ರೋಡ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಫಸ್ಟು. ಆಮೇಲೆ ಶಿಮ್ಲಾಗೆ ಬಂದೆ. ಶಿಮ್ಲಾದಲ್ಲಿ ಸ್ಟಾರ್ಟ್ ಮಾಡಿದೆ ರೈಡು. ಶಿಮ್ಲಾ ಬಿಟ್ಟ ಮೇಲೆ ನನಗೇನು ಅನ್ನಿಸ್ತು, ಓಕೆ ರೋಡು ಸಖತ್ತಾಗಿದೆ, ಎಲ್ಲ ತಾರ್ ರೋಡ್ಗಳು, ಇನ್ಮೇಲೆಲ್ಲ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡೆ. ಅದಾದಮೇಲೆ ತಾಬು ಬಂದೆ. ತಾಬು ಆದಮೇಲೆ ಮತ್ತೆ ಅದೇ ಥರ ರೋಡು, ಇನ್ಮೇಲೆಲ್ಲ ಹಿಂಗೆ ಇರುತ್ತೆ ಅಂತ ಅನಿಸ್ತಾಯಿತ್ತು. ಇನ್ಮೇಲೆ ಹಿಂಗಿದ್ರೆ ಪರವಾಗಿಲ್ಲ, ಯಾಕಂದರೆ ಜಾಸ್ತಿ ದೂರ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 50 ಕಿಲೋಮೀಟ್ರ್ವರೆಗೂ ನಾನು ರೈಡ್ ಮಾಡ್ಬೋದು. ಅದಾದಮೇಲೆ ಬಂದ್ ಮಾಡಿಬಿಟ್ಟಿದ್ದಾರೆ, ಸೊ ಅಲೋ ಇಲ್ಲ ಅಲ್ಲೆಲ್ಲ. ಚಂದ್ರತಾಲಿಗೆ ಆದರೆ ಹೋಗ್ತೀನಿ, ಬಿಡ್ತಾರೆ ಅಂದರೆ ಹೋಗ್ತೀನಿ. ಬಟ್ ನನ್ನ ಕಂಡೀಷನ್ನು ನೋಡ್ಕೊಬೇಕಲ್ಲ, ನನ್ನ ಕಂಡೀಷನ್ನು, ನನ್ನ ಗಾಡಿ ಕಂಡೀಷನ್ನು ಎಲ್ಲ ನೋಡಬೇಕಲ್ಲ. ಸೊ ಹಂಗಾಗಿ ಚಿಚ್ಚಮ್ ಬ್ರಿಡ್ಜ್ವರೆಗೂ 100% ಹೋಗ್ತೀನಿ. ಚಿಚ್ಚಮ್ ಬ್ರಿಡ್ಜ್ ಆದಮೇಲೆ ಚಂದ್ರತಾಲ್ ಸ್ವಲ್ಪ ಯೋಚನೆ ಮಾಡಬೇಕು. ಎದುರುಗಡೆ ಹೆಂಗೈತೆ ಗೊತ್ತಾ ಸ್ನೋ, ನಿನಗೆ ಇವಾಗಲೇ ಫೋಟೋ ಕಳಿಸ್ತೀನಿ ತಡಿ, ಕಳ್ದೋಗ್ಬಿಡ್ತೀಯ ನೀನು. ಕಳಿಸ್ತಾ ನೋಡು. ಇದನ್ನು ಇಲ್ಲೇ ಇದೇ ಸ್ಟಾರ್ಟ್ ಇಲ್ಲಿಂದಾನೆ. ಹಾಂ, ಅಂದರೆ ಒಳಗಡೆ ಸಪ್ರೇಟ್ ರೋಡ್ಗೆ ಹೋಗ್ಬೇಕು, ಸ್ನೋ ಎಲ್ಲ ಸಿಗುತ್ತೆ. ಇದು ಹೈವೇ ಅಲ್ವಾ, ಇಲ್ಲಿ ಜಾಸ್ತಿ ಇರಲ್ಲ. ನಾನು ಹಿಂಗೆ ಹೋಗ್ತಾಯಿದ್ರೆ ಆ ಮೌಂಟೇನ್ಸ್ನ ನೋಡ್ಕೊಂಡು ಗಾಡಿ ಓಡಿಸ್ತಿದ್ರೆ ರೋಡ್ ಯಾವಾಗ ನೋಡಲ್ಲ ನಾನು, ಮೌಂಟೇನ್ಸೇ ನನ್ನ ಹತ್ರ ಬರ್ತೈತೆ ಅನಿಸ್ತೈತೆ. ನಾನು ಇಲ್ಲಿಂದ ಬಂದಮೇಲೆ ಪಟ್ಟಂತ ಪ್ಲ್ಯಾನ್ ಮಾಡೋಣ, ಇವಾಗ ಚೆನ್ನಾಗೇ ಇರುತ್ತೆ ವಿಂಟರ್ಸಲ್ಲಿ. ಅದೇ ಫೆಬ್ರವರಿ ಇನ್ನೇನು ಮುಗೀತು, ಮುಂದಿನ ತಿಂಗಳ ಮಾರ್ಚಲ್ಲೇ. ನೆನ್ನೆ ಅಲ್ಲಿ ಇದಕ್ಕೆ ಮೊನ್ನೆ ಭಯ ಆಯಿತು ಅಂತ ಹೇಳಿದ್ನಲ್ಲ, ನೈಟು ಅಲ್ಲಿ ಬೆಳಿಗ್ಗೆ ಬಂದೆ, ಒಬ್ಬ ಬಾಬಾ ಸಿಕ್ಕಿದ್ದೆ ನನಗೆ. ನಾನು ಇಲ್ಲೇ ಪಕ್ಕದಲ್ಲೇ ಮಲ್ಕೊಂಡಿದ್ದೆ ಕಣಪ್ಪ ಅಂತ ನಾನು ಹೇಳಿದೆ ಭಯ ಆಗ್ಬಿಟ್ಟಿತ್ತು ನನಗೆ ಫುಲ್ ನೈಟು ಅಂತ. ಅಂದರೆ ನಿನಗೆ ಒಂದಿನಕ್ಕೆ ಭಯ ಆಯ್ತೈತೆ, ನಾನು ನೈಟೆಲ್ಲ ಇಲ್ಲೇ ಮಲಗ್ತೀನಿ ದಿನಾಗ್ಲೂ ಅಂತ. ನಾನು ಅಲ್ಲೆಲ್ಲ ಮೇಲಿಂದ ನೋಡ್ತಾ ಇದ್ದೆ ಈ ರಿವರು ಫ್ಲೋ ಆಗೋದು. ಸೊ ಇವಾಗ ಡೈರೆಕ್ಟು ಕೆಳಗಡೆ ಅದೆಷ್ಟು ಆಳ ಇತ್ತಲ್ಲ ಅದೇ ಲ್ಯಾಂಡ್ಸ್ಕೇಪಿಗೆ ಬಂದಿದ್ದೀನಿ ಇವಾಗ ನಾನು. ರಿವರ್ ಕ್ರಾಸಿಂಗು,